ಇದು ಇವಾಗ ನಿಮಗೆ ಪ್ರೆಸೆಂಟ್ ಏನು ಕಾಣ್ತಾ ಇದೆಯಲ್ಲ, ಇದು ಲೋ ಬೀಮ್. ಇವಾಗ ನಾನು ಹಾಕ್ಸಿರೋಂಥ ಆಕ್ಸಿಲರಿ ಲೈಟ್ಸ್ ಇದು ಅದನ್ನು ತೋರಿಸ್ತೀನಿ ನಿಮಗೆ. ಸೊ ನಮಸ್ಕಾರ ಗೈಸ್, ಎಲ್ಲರೂ ಹೆಂಗಿದ್ದೀರಿ? ನಾನಂತರ ಆರಾಮದೀನಿ, ನೀವು ಆರಾಮದಿರಿ ಅಂತ ಅಂದ್ಕೊಂಡಿನಿ. ಸೊ ಭಾಳ ದಿವಸದಿಂದ ಸುಮಾರು ಜನ ಕೇಳ್ತಾಯಿದ್ರು ನನಗೆ, ನೀವು ಯಾವುದು ಆಕ್ಸಿಲರಿ ಲೈಟ್ ಹಾಕ್ಸಿರಿ, ಎಕ್ಸ್ಟ್ರಾ ಫಾಗ್ ಲೈಟ್ ಯಾವ ಹಾಕ್ಸಿರಿ ಅಂತಂದು. ಸೊ ಹಾಗಾಗಿ ಇವತ್ತು ಅದ್ರ ಬಗ್ಗೆ ಒಂದು ರಿವ್ಯೂ ಕೊಡೋಣ ಅಂತಂದು ಒಂದು ಲಾಗ್ ಮಾಡ್ತಾಯಿದ್ದೆ. ನಾನು ಪರ್ಟಿಕ್ಯುಲರಾಗಿ ಬಂದು ಹಾಕ್ಸಿರೋದು ಮ್ಯಾಡ್ಡಾಗ್ ಸ್ಕೌಟೆಕ್ಸ್ ಅಂತಂದು. ಅದು ಓವರಾಲೆಲ್ಲ ನಿಮಗೆ ಕಿಟ್ ಮತ್ತು ಸೆಟಪ್ ಬಂದು ಎಷ್ಟು 10,000 ಆಗುತ್ತೆ. ಅದು ನಿಮಗೆ ನಂದು ಗಾಡಿದು ಸ್ಟಾಕ್ ಹೆಡ್ಲೈಟ್ ಫೋಕಸ್ ಯಾವ ಥರ ಐತಿ ಫಸ್ಟ್ ಅದನ್ನು ತೋರಿಸ್ತೀನಿ. ಆಮೇಲೆ ನಂದು ಎಕ್ಸ್ಟ್ರಾ ಲೈಟ್ ಹಾಕ್ಸಿನಲ್ಲ ಅದ್ರದ್ದು ಫೋಕಸ್ ಯಾವ ಥರ ಐತೆ ಅಂತ ಆಮೇಲೆ ತೋರಿಸ್ತೀನಿ ನಿಮ್ಗೆ ಡೀಟೇಲಾಗೆಲ್ಲ. ಸೊ ಇವಾಗ ಗಾಡಿ ಸ್ಟಾರ್ಟ್ ಮಾಡೀನಿ. ಇದು ಇವಾಗ ನಿಮಗೆ ಪ್ರೆಸೆಂಟ್ ಏನು ಕಾಣ್ತಾ ಇದೆಯಲ್ಲ, ಇದು ಲೋ ಬೀಮ್, ಇದು ಹೈ ಬೀಮ್. ಹೈ ಬೀಮ್ ಗಾಡಿಯಲ್ಲಿ ಬಂದಿರೋ ಸ್ಟಾಕ್ಸ್ ಲೈಟ್ಸಲ್ಲಿ ಅಷ್ಟು ನನಗೇನು ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ. ಹೈ ಬೀಮ್ ಓಕೆ ಆಗಿದೆ. ಇದು ನೋಡ್ಬೋದು ನೀವು, ಇದು ಹೈ ಬೀಮ್. ಓಕೆ, ಇವಾಗ ನಾನು ಹಾಕ್ಸಿರೋಂಥ ಆಕ್ಸಿಲರಿ ಲೈಟ್ಸ್ ಇದು ಅದನ್ನು ತೋರಿಸ್ತೀನಿ ನಿಮಗೆ. ಸೊ ನೋಡ್ಬೋದು ನೀವು, ಈ ಥರ ನಿಮಗೆ ಇದು ಸಿಗುತ್ತೆ ಔಟ್ಫುಟ್ ನಂದು ಆಕ್ಸಿಲರಿ ಲೈಟ್ಸ್ದೆ. ಸೊ ನಿಮ್ಗೆ ಇಲ್ಲಿಂದ ತೋರಿಸ್ಕೊಡ್ತೀನಿ ನಿಮ್ಗೆ. ಸೊ ಈ ಥರ ಕಾಣುತ್ತೆ ನಂದು ಆಕ್ಸಿಲರಿ ಲೈಟ್ ಹಾಕ್ಸಿರೋ ಫೋಕಸ್. ನಾನೇನಿದನ್ನು ನನ್ನ ಮುಂದ್ಗಡೆ ಬರ್ಬೇಕಾದ್ರೆ ಗಾಡಿ ಯಾವಾರ ವೆಹಿಕಲ್ಸ್ ಇದ್ದರೆ, ಬೈಕ್ ಇದ್ದರೆ, ಸಣ್ಣ ಪುಟ್ಟ ವೆಹಿಕಲ್ಸ್ ಇದ್ದರೆ ನಾನು ಇದನ್ನೇನು ಆನ್ ಮಾಡಲ್ಲ, ಯಾಕಂದರೆ ಬೇರೆಯವರಿಗೆ ತೊಂದರೆ ಆಗಬಾರ್ದು. ಸೊ ನಾನು ಜಾಸ್ತಿ ಹೈವೇಲಿ ಓಡಾಡ್ತಿರ್ತೀನಲ್ಲ ಅವಾಗಷ್ಟೇ ನಾನು ಯೂಸ್ ಮಾಡ್ತೀನಿ ಇದನ್ನ. ಸೊ ಇಲ್ಲಿಂದ ನೋಡ್ಬೋದು ನೀವು, ಈ ಥರ ಕಾಣುತ್ತೆ ಅದ್ರದ್ದು ಲೈಟಿಂದೆಲ್ಲ ಬೆಳಕು ಈ ಥರ. ಅದ್ರ ಮೇಲ್ಗಡೆ ನಿಮ್ಮ ಕ್ಯಾಪ್ಸ್ ತೊಗೊಂಡಿದ್ದೀನಿ ನಾನು, ಅವ್ರದ್ದೇ ಮ್ಯಾಡ್ಡಾಗ್ ಅವ್ರದ್ದೇ. ಇವ್ರು ಅದೇ ಲೈಟಲ್ಲಿ ಎಲ್ಲ ಕೊಡಲ್ಲ, ವೈಟ್ ಮತ್ತು ಎಲ್ಲೋ ಎಲ್ಲ ಅದರಲ್ಲೇ ಕೊಡಲ್ಲ. ಸೊ ನಿಮಗೆ ಇಲ್ಲಿ ತೋರಿಸ್ಕೊಡ್ತೀನಿ ನೋಡಿರಿ. ಇದು ಒಂದು ಬಂದು ಎಲ್ಲೋ, ಇದು ಬ್ಲ್ಯಾಕು, ಇದು ಮತ್ತು ವೈಟು. ಎಲ್ಲೋ ಬೇಕಂದರೆ ನಿಮಗೆ ತೋರಿಸ್ತೀನಿ. ಎಲ್ಲೋ ಈ ಕ್ಯಾಪ್ಸ್ ಹಾಕ್ಸಿದ್ರೆ ಯಾವ ಥರ ಕಾಣುತ್ತೆ ನಿಮಗೆ ಲೈಟ್ ಫೋಕಸ್ ಅಂತ. ಸೊ ಎಲ್ಲೋ ಹಾಕಿದಾಗ ನಿಮಗೆ ಈ ಥರ ಕಾಣುತ್ತೆ ಫೋಕಸ್. ಎಲ್ಲೋ ಹಾಕಿದಾಗ ನಿಮಗೆ ಈ ಥರ ಒಂದು ಇದು ಸಿಗುತ್ತೆ ಔಟ್ಫುಟ್ಟು. ಅದರದ್ದು ಬ್ರೈಟ್ನೆಸ್ ನೋಡ್ಬೋದು ನೀವು, ಈ ಥರ ಎಲ್ಲರೂ ಗುಡ್ಡಗಾಡು ಘಾಟ್ ಸೆಕ್ಷನು ಅಲ್ಲಿ ಹೋಗ್ಬೇಕಾದ್ರೆ ನಿಮಗೆ ಯೂಸ್ ಆಗುತ್ತೆ ಫಾಗ್ ಅದು ಇರುವಾಗ. ಸೊ ಈ ಸೀಸನ್ ಐತಲ್ಲ ಇವಾಗ, ಈ ಸೀಸನಿಗೆ ಬೆಸ್ಟ್. ಅದು ಹೇಳಿ ಮಾಡಿಸಿದ್ದು ಸೀಸನ್ ಇವಾಗ ನಿಮಗಿದು ಎಲ್ಲೋ ಕ್ಯಾಪ್ಸ್ ಎಲ್ಲ ಯೂಸ್ ಮಾಡೋಕ್ಕೆ. ಒಳ್ಳೆ ಇದು ಫ್ರಂಟ್ ಕಡೆಯಿಂದ ಬರೋರಿಗೂ ಜಾಸ್ತಿ ಎಫೆಕ್ಟ್ ಏನಾಗಲ್ಲ ಇದು. ಒಳ್ಳೆ ಇದು ಇನ್ನೊಂದು ಬಂದು ವೈಟ್. ಇನ್ ಕೇಸ್ ಇದು ಒಂಥರ ವೈಟ್ ಕ್ಯಾಪ್ ಅನ್ನೋಕ್ಕೆ ಏನು, ಇನ್ ಕೇಸ್ ಇದಕ್ಕೆ ಸ್ವಲ್ಪ ಪ್ರೊಟೆಕ್ಷನ್ ಥರ ಇದು ಏನು ಇವಾಗೇನು ಸ್ಟಾಕ್ ಲೈಟ್ಸ್ ಎಕ್ಸ್ಟ್ರಾ ಲೈಟ್ ಹಾಕ್ಸಿರೋದಿದೆ ಅಲ್ಲ, ಒಂಥರ ಅದಕ್ಕೆ ಪ್ರೊಟೆಕ್ಷನ್ ಥರ ಅಂತಲೇ ಅನ್ಕೋಬೋದು ನಾವು. ಸೊ ಇದ್ರದ್ದು ನೋಡ್ಬೋದು ನೀವು ಫೋಕಸ್ ಈ ಥರ ಕಾಣುತ್ತೆ. ಇದು ಆ್ಯಕ್ಚುಲಿ ಫಸ್ಟ್ ಇದ್ರದ್ದು ಕಂಪ್ನಿಯವ್ರದ್ದು ಸ್ಟಾಕ್ ಲೈಟ್ ಇದೆ ಫೋಕಸ್. ಇದು ಎಕ್ಸ್ಟ್ರಾ ಲೈಟ್ದು. ಓಕೆ, ಸೊ ವೈಟ್ ಆಯಿತು, ಎಲ್ಲೋ ಆಯಿತು. ಇವಾಗ ಸ್ವಲ್ಪ ನಿಮಗೆ ಲಾಸ್ಟಲ್ಲಿ ಬ್ಲ್ಯಾಕ್ ಒಂದು ತೋರಿಸ್ಕೊಟ್ಬಿಡ್ತೀನಿ ನಿಮಗೆ. ಸೊ ಇದು ಬಂದು ಬ್ಲ್ಯಾಕ್. ಸಿಟಿಯಲ್ಲಿ ಓಡಾಡಬೇಕಾದ್ರೆ ಪೊಲೀಸರು ಅವರೆಲ್ಲ ಸ್ವಲ್ಪ ಕಿರಿಕಿರಿ ಮಾಡ್ತಾರಲ್ಲ, ಸೊ ಆ ಟೈಮಲ್ಲಿ ಇತ್ತು. ಸೊ ಬ್ಲ್ಯಾಕ್ ಹಾಕಿದ್ರೆ ನಿಮಗೆ ಈ ಥರ ಏನೂ ಕಾಣಲ್ಲ. ಇಲ್ಲಿ ಕಡೆಯಿಂದ ತೋರಿಸ್ತೀನಿ, ಫ್ರಂಟ್ ಕಡೆಯಿಂದ ಈ ಥರ. ಇವಾಗ ನಂದು ಆನ್ ಇದೆ, ಇಲ್ಲಿ ನೋಡ್ಬೋದು ನೀವು, ಇಲ್ಲಿದೆ ನೋಡಿ, ಆನ್ ಇದೆ, ಬಟ್ ಏನು ಯೂಸ್ ಇಲ್ಲ ಅದು. ನಾನಂದ್ರೆ ಹೈಲಿ ರೆಕಮೆಂಡ್ ಮಾಡೋದು, ಹೈಲಿ ಪ್ರಿಫೇರ್ ಮಾಡೋದು, ಯಾರಾದರೂ ಎಕ್ಸ್ಟ್ರಾ ಲೈಟ್ ಹಾಕಿಸ್ತೀನಿ ಅಂದರೆ ನಾನು ಅವ್ರಿಗೆ ಮ್ಯಾಡ್ಡಾಗೆ ಪ್ರಿಪೇರ್ ಮಾಡ್ತೀನಿ. ಯಾಕಂದರೆ ಇದ್ರದ್ದು ಪ್ರತಿಯೊಂದೇನೋ ಸ್ಪೇರ್ ಪಾರ್ಟ್ಸ್ ಏನೋ ಡ್ಯಾಮೇಜ್ ಆದರೆ ಏನೋ ಹಾಳಾದರೂ ಅವ್ರು ಪ್ರತಿಯೊಂದೂ ನಿಮಗೆ ರಿಪ್ಲೇಸ್ಮೆಂಟ್ ಮಾಡಿಕೊಡ್ತಾರೆ. ಮತ್ತು ಒಳ್ಳೆ ಇದು ಮೇಡ್ ಇನ್ ಇಂಡಿಯಾ ಪ್ರಾಡಕ್ಟು, ಮತ್ತು 18 ತಿಂಗಳ ವ್ಯಾರಂಟಿ ಇದೆ. ಇದ್ರದ್ದು ಲೈಟ್ದು ರೇಂಜ್ ಬಂದುಬಿಟ್ಟು 200 ಮೀಟ್ರ್ ಮಟ್ಟ ಇದ್ರದ್ದು ಬೆಳಕು ಹೋಗುತ್ತೆ ನಿಮಗೆ. ಸೊ ಹೈವೇಲಿ ಸಖತ್ ಯೂಸ್ಫುಲ್ ಆಗುತ್ತೆ ನಿಮಗಿದು. ನಾನು ಘಾಟ್ ಸೆಕ್ಷನ್ ಆಫ್ ರೋಡ್ ಹೋದಾಗ, ಹೈವೇಲಿ ಇರುವಾಗ ಅವಾಗಷ್ಟೇ ನಾನು ಯೂಸ್ ಮಾಡ್ತೀನಿ. ನನಗೆ ಇನ್ ಕೇಸ್ ಕಂಪ್ನಿಯವ್ರದ್ದು ಲೈಟ್ ಸಫಿಷಿಯೆಂಟ್ ಅನ್ನಿಸ್ಲಿಲ್ಲ ಅಂದರೆ ಸುಮ್ಮನೆ ಚಪ್ಪರಿಗಳ ಥರ ಎಲ್ಲ ಕಡೆ ನಾನು ಯೂಸ್ ಮಾಡಲ್ಲ. ನನಗೆ ಎಲ್ಲಿ ಅವಶ್ಯಕತೆ ಐತಿ ಸೊ ನಾನು ಅಲ್ಲಷ್ಟೇ ಯೂಸ್ ಮಾಡೋದು ಅದನ್ನ. ಸೊ ಓಕೆ ಫ್ರೆಂಡ್ಸ್, ಮತ್ತೆ ನೆಕ್ಸ್ಟ್ ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.